ರೀತಿ ಒಂದೇ ಒಂದು ಸಲ ಸಿಂಪಲ್ ಆಗಿ ಡೈರೆಕ್ಟ್ ಕುಕ್ಕರ್ ನಲ್ಲಿ ಹಾಲು ಮಟರ್ ರೆಸಿಪಿನ ಮಾಡಿ ನೋಡಿ. ತುಂಬಾನೇ ರುಚಿಯಾಗಿ ಕೂಡ ಇರುತ್ತೆ. ತುಂಬಾ ಸಿಂಪಲ್ ಆಗಿ ಮಾಡುವಂತಹ ರೆಸಿಪಿ. ಸೊ ಬನ್ನಿ ತಡ ಮಾಡದೆ ಹಾಲು ಮಟರ್ ಪಲಾವ್ನ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡೋಣ. ಸೊ ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಪೂರ್ತಿ ವಿಡಿಯೋನ ನೋಡಿ. ಸೊ ಬನ್ನಿ ತಡ ಮಾಡದೆ ಶುರು ಮಾಡೋಣ. ಬ್ರೇಕ್ಫಾಸ್ಟ್ಗೆ ಆಗ್ಲಿ ಅಥವಾ ಟಿಫನ್ ಬಾಕ್ಸ್ಗೆ ಎಲ್ಲದಕ್ಕೂ ಸೇರಿಸಿ ಈ ಒಂದೇ ರೆಸಿಪಿನ ಮಾಡಿ ನೋಡಿ. ಒಂದ್ಸಲ ತುಂಬಾನೇ ಚೆನ್ನಾಗಿ ಕೂಡ ಇರುತ್ತೆ, ಹಾಗೆ ರುಚಿ ಮಾತ್ರ ಸಖತ್ತಾಗಿ ಕೂಡ ಇರುತ್ತೆ. ಮಾಡೋದು ಕೂಡ ತುಂಬಾನೇ ಸಿಂಪಲ್ ಆಗಿ ಮಾಡುವಂತಹ ರೆಸಿಪಿ ಕೂಡ. ಬನ್ನಿ ಇವಾಗ ಮೊದಲಿಗೆ ನಾವು ಇಲ್ಲಿ ಚಿಕ್ಕದಾಗಿ ಒಂದು ಪೇಸ್ಟ್ ಅನ್ನ ರೆಡಿ ಮಾಡ್ಕೊಳ್ಳೋಣ. ಒಂದು ಮಿಕ್ಸಿ ಜಾರಿಗೆ ಒಂದ್ 3ರಿಂದ 4 ಗೆಡ್ಡೆ ಆಗೋಷ್ಟು ಬೆಳ್ಳುಳ್ಳಿಯನ್ನ ಬಿಡಿಸಿ ಹಾಕೊಂಡಿದ್ದೀನಿ. ಹಾಗೆ ಒಂದ್ ಅರ್ಧ ಇಂಚ್ ಆಗೋಷ್ಟು ಶುಂಠಿನ ಸಿಪ್ಪೆಲ್ಲ ರಿಮೂವ್ ಮಾಡಿ ಕ್ಲೀನ್ ಆಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ಹಾಗೆ ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಳ್ಳಿ. ಹಾಗೆ ಒಂದ್ ಅರ್ಧ ಕಪ್ ಆಗೋಷ್ಟು ತೆಂಗಿನಕಾಯಿ ಪೀಸ್ ಅನ್ನು ಕೂಡ ಹಾಕೊಳ್ತಾ ಇದ್ದೀನಿ. ಏನಿಲ್ಲ ಅಂದ್ರೂ ತೆಂಗಿನಕಾಯಿ ಪೀಸ್ ಒಂದ್ 3ರಿಂದ 4 ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ ಅಷ್ಟೇ. ಇವಾಗ ಸ್ವಲ್ಪ ನೀರನ್ನ ಹಾಕೊಂಡು ಇದನ್ನ ಫನ್ನಿ ಪೇಸ್ಟ್ ಆಗಿ ನಾವು ರುಬ್ಕೊಂಡ್ ಬರ್ಬೇಕಾಗತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ರೆ ಹಾಗೇನೆ ಡೈರೆಕ್ಟ್ ಆಗಿ ಹಾಕೊಳ್ಳಿ. ಬಟ್ ಈ ರೀತಿ ಪೇಸ್ಟ್ ಮಾಡಿ ಒಂದ್ಸಲ ಟ್ರೈ ಮಾಡಿ ನೋಡಿ. ಟೇಸ್ಟ್ ಅಂತೂ ತುಂಬಾನೇ ಸಖತ್ತಾಗಿ ಕೂಡ ಇರುತ್ತೆ. ಇವಾಗ ಪೇಸ್ಟ್ ಕೂಡ ರೆಡಿ ಆಗಿದೆ. ಈ ಪೇಸ್ಟ್ ಅನ್ನ ಇವಾಗ ಪಕ್ಕಕ್ಕಿಟ್ಟು ಒಂದು ಮಿಕ್ಸಿಂಗ್ ಬೌಲ್ಗೆ ನಾನು ಇವಾಗ ಒಂದ್ 2 ಗ್ಲಾಸ್ ಆಗೋಷ್ಟು ಅಕ್ಕಿನ ಹಾಕೊಳ್ತಾ ಇದೀನಿ. ನೀವು ನಾರ್ಮಲ್ ಆಗಿ ಮನೆಯಲ್ಲಿ ಯಾವ ರೀತಿ ಅಕ್ಕಿನ ವೈಟ್ ರೈಸ್ಗೆಲ್ಲ ಮಾಡ್ತಿರೋ ಅದೇ ಅಕ್ಕಿಲು ಬೇಕಾದ್ರೆ ನೀವು ಮಾಡ್ಕೋಬಹುದು. ಇಲ್ಲ ಅಂದ್ರೆ ಇದು ಈ ಪಲಾವ್ನ ಬಾಸುಮತಿ ರೈಸ್ ಅಲ್ಲೂ ಬೇಕಾದ್ರೆ ನೀವು ಮಾಡ್ಕೋಬಹುದು. ಇಲ್ಲಿ ನಾನು ಮನೇಲೆ ಉಪಯೋಗಿಸುವಂತಹ ಅಕ್ಕಿನ 2 ಲೋಟ ಆಗೋಷ್ಟು ಹಾಕೊಂಡು ಇದನ್ನ ಏನಿಲ್ಲ ಅಂದ್ರೂ ಒಂದ್ 2ರಿಂದ 3 ಬಾರಿ ಕ್ಲೀನ್ ಆಗಿ ತೊಳೆದು ಬಿಟ್ಟು ಹಾಗೆ ಆ ನೀರನ್ನೆಲ್ಲ ಸೋರಿಸ್ಕೊಂಡು ಮತ್ತೆ ನೀರನ್ನ ಹಾಕಿ ಇದನ್ನ ಏನಿಲ್ಲ ಅಂದ್ರೂ ಒಂದ್ 5ರಿಂದ 7 ನಿಮಿಷ ನೆನೆಸ್ಕೋಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಅನ್ನ ಉದುರಾಗಿ ಬರ್ಬೇಕಂದ್ರೆ, ಸಾಫ್ಟ್ ಆಗಿ ಬರ್ಬೇಕಂದ್ರೆ ಈ ರೀತಿ ಮಾಡ್ಕೊಂಡ್ರೆ ತುಂಬಾನೇ ಸಖತ್ತಾಗಿ ಕೂಡ ಬರುತ್ತೆ. ಇವಾಗ ಇದನ್ನ ಪಕ್ಕಕ್ಕಿಟ್ಟು ಗ್ಯಾಸ್ ಆನ್ ಮಾಡಿ ಒಂದು ಕುಕ್ಕರ್ನ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ. ಕುಕ್ಕರ್ ಬಿಸಿಯಾಗಿದ ನಂತರ ಒಂದ್ 3ರಿಂದ 4 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡಿದ್ದೀನಿ. ಹಾಗೆ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಆಗೋಷ್ಟು ಬಟರ್ ಅನ್ನ ಹಾಕೊಳ್ತಾ ಇದ್ದೀನಿ. ಇಷ್ಟ ಇದ್ರೆ ಹಾಕೊಳ್ಳಿ ಬೆಣ್ಣೆ, ಇಲ್ಲಾಂದ್ರೆ ನೀವು ಇದ್ರ ಬದಲು ತುಪ್ಪ ಬೇಕಾದ್ರೆ ನೀವು ಹಾಕೋಬಹುದು. ಬಟ್ ಈ ತರ ಬೆಣ್ಣೆ ಹಾಕಿ ಮಾಡ್ತಾ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ. ಇವಾಗ ಒಂದ್ 2 ಪಲಾವ್ ಎಲೆ, ಹಾಗೆ 2 ಏಲಕ್ಕಿ, ಒಂದ್ 5ರಿಂದ 6 ಲವಂಗ, 1 ಟೇಬಲ್ ಸ್ಪೂನ್ ಆಗೋಷ್ಟು ಮೆಣಸು, 1 ಟೇಬಲ್ ಸ್ಪೂನ್ ಆಗೋಷ್ಟು ಸೋಂಪು, ಹಾಗೆ ಒಂದ್ ಅರ್ಧ ಇಂಚ್ ಆಗೋಷ್ಟು ಚಕ್ಕೆನ ಹಾಕೊಂಡು ಒಂದ್ 2ರಿಂದ 3 ನಿಮಿಷ ಈ ಸ್ಪೈಸಸ್ ಎಲ್ಲಾನು ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ಇದನ್ನ ಜಾಸ್ತಿ ಏನು ಫ್ರೈ ಮಾಡಕ್ ಹೋಗ್ಬಾರ್ದು. ಜಸ್ಟ್ ನಾವು ಫ್ಲೇವರಿಗೋಸ್ಕರ ಈ ರೀತಿ ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ. ಹಾಗೇನೆ ಈ ಸ್ಪೈಸಸ್ ಅನ್ನ ಜಾಸ್ತಿ ಹಾಕೊಳಕ್ ಹೋಗ್ಬೇಡಿ. ಜಸ್ಟ್ ಫ್ಲೇವರಿಗೋಸ್ಕರ ನೋಡ್ಕೊಂಡು ಈ ಸ್ಪೈಸಸ್ ಅನ್ನ ಹಾಕೊಳ್ಳಿ ಅಷ್ಟೇನೆ. ಇವಾಗ 2ರಿಂದ 3 ನಿಮಿಷ ಫ್ರೈ ಮಾಡ್ಕೊಂಡಿದ ನಂತರ ನೆಕ್ಸ್ಟ್ ಇವಾಗ ಒಂದ್ 2ರಿಂದ 3 ಈರುಳ್ಳಿನ, ಅಂದ್ರೆ ಮೀಡಿಯಂ ಸೈಜ್ ಈರುಳ್ಳಿನ ಈ ತರ ಉದ್ದುದ್ದಾಗಿ ನಾನು ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ಮೊದಲಿಗೆ ಒಂದ್ಸಲಿ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಈರುಳ್ಳಿನ ಎಣ್ಣೆಲಿ ಕ್ಲೀನ್ ಆಗಿ ಫ್ರೈ ಆಗ್ಬೇಕು. ಈ ತರ ಕ್ಲೀನ್ ಆಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಫ್ಲೇವರಿಗೋಸ್ಕರ 2 ನಾನು ಹಸಿಮೆಣಸಿಕಾಯಿನ ಮಧ್ಯಕ್ಕೆ ಕಟ್ ಮಾಡಿ ಹಾಕೊಂಡಿದ್ದೀನಿ. ಒಂದ್ 3ರಿಂದ 4 ನಿಮಿಷ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಂಡಾಗಿದ ನಂತರ ನಾನಿಲ್ಲಿ ಒಂದ್ 5ರಿಂದ 6 ಮೀಡಿಯಂ ಸೈಜ್ ಟೊಮೊಟೊನ ಕ್ಲೀನ್ ಆಗಿ ವಾಶ್ ಮಾಡ್ಕೊಂಡು ಈ ರೀತಿ ಸ್ವಲ್ಪ ದಪ್ಪಾಗಿನೇ ನಾನು ಟೊಮೊಟೊನ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ಟೊಮೊಟೊನ 3ರಿಂದ 4 ನಿಮಿಷ ಫ್ರೈ ಮಾಡ್ಕೊಂಡಿದ ನಂತರ ನಾನಿಲ್ಲಿ ಬಿಳಿ ಬಟಾಣಿನ ಓವರ್ ನೈಟೇ 1 ಕಪ್ ಆಗೋಷ್ಟು ನೆನೆಯಾಕಿ ಇಟ್ಕೊಂಡಿದ್ದೆ. ನೀವು ಬೇಕಾದ್ರೆ ಹಸಿದು ಸಿಗುತ್ತೆ, ಡೈರೆಕ್ಟ್ ಆಗಿ ನೀವು ಬೇಕಾದ್ರೆ ಹಾಗೇನು ಕೂಡ ಹಾಕೋಬಹುದು. ಇಲ್ಲ ಹಸಿರು ಬಟಾಣಿ ಬರುತ್ತಲ್ಲ ಅದನ್ನು ಬೇಕಾದ್ರೆ ನೀವು ಹಾಕೋಬಹುದು. ಇಲ್ಲಿ ನಾನು ಬಿಳಿ ಬಟಾಣಿನ ಉಪಯೋಗಿಸಿ ಮಾಡಿ ತೋರಿಸ್ತಾ ಇದ್ದೀನಿ. 1 ಕಪ್ ಆಗೋಷ್ಟು ಬಟಾಣಿ ಹಾಕೊಳ್ತಾ ಇದ್ದೀನಿ. ಹಾಗೆ ಅದೇ ಕಪ್ ಅಳತೆಯಲ್ಲಿ ನಾನು 1 ಕಪ್ ಆಗೋಷ್ಟು ಆಲೂಗೆಡ್ಡೆನ ಸಿಪ್ಪೆ ಎಲ್ಲ ರಿಮೂವ್ ಮಾಡಿ ಈ ರೀತಿ ಸ್ವಲ್ಪ ದಪ್ಪನಾಗಿ ಕಟ್ ಮಾಡಿ ಹಾಕೊಳ್ಳಿ. ಅಂದ್ರೆ ಟ್ಯೂಬ್ಸ್ ಬರುತ್ತಲ್ಲ ಆ ರೀತಿ ನಾನು ಆಲೂಗೆಡ್ಡೆನ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ಈ ಆಲೂಗೆಡ್ಡೆನ ಏನಿಲ್ಲ ಅಂದ್ರೂ ಒಂದ್ 3 ಆಲೂಗೆಡ್ಡೆನ ತಗೊಂಡಿದ್ದೀನಿ, ಅಂದ್ರೆ ಮೀಡಿಯಂ ಸೈಜ್ ಆಲೂಗೆಡ್ಡೆ. ಈ ತರ ದಪ್ಪವಾಗಿ ಕಟ್ ಮಾಡಿ ಹಾಕೋರೆ ತಿನ್ನೋದು ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ನಾನಿಲ್ಲಿ ಆಲೂಗೆಡ್ಡೆನ ದಪ್ಪನಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ. ಇವಾಗ ಇದನ್ನೆಲ್ಲ ಹಾಕೊಂಡಿದ ನಂತರ ಎಣ್ಣೆಲಿ ಏನಿಲ್ಲ ಅಂದ್ರೂ ಒಂದ್ 5ರಿಂದ 6 ನಿಮಿಷ ಈ ರೀತಿ ಫ್ರೈ ಮಾಡ್ಕೋಬೇಕಾಗತ್ತೆ. ಆ ಬಟಾಣಿಯಲ್ಲಿರುವಂತಹ ಹಸಿ ಸ್ಮೆಲ್ ಎಲ್ಲ ಹೋಗ್ಬೇಕು, ಆ ರೀತಿ ಇದನ್ನ ಫ್ರೈ ಮಾಡ್ಕೋಬೇಕು. ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗ್ಬೇಕು ಅಂತ ಹೇಳ್ಬಿಟ್ಟು ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ. ಹಾಗೇನೆ ನಾನು 1 ಟೇಬಲ್ ಸ್ಪೂನ್ ಆಗೋಷ್ಟು ಗರಂ ಮಸಾಲ, ಹಾಗೆ ಒಂದ್ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪೌಡರು, ಹಾಗೆ ಒಂದ್ 2 ಟೇಬಲ್ ಸ್ಪೂನ್ ಆಗೋಷ್ಟು ನಾನಿಲ್ಲಿ ಕಾಶ್ಮೀರ್ ಚಿಲ್ಲಿ ಪೌಡರ್ನ ಹಾಕೊಳ್ತಾ ಇದ್ದೀನಿ. ನೀವು ಚಿಲ್ಲಿ ಪೌಡರ್ ಅನ್ನೇ, ನಾವಿಲ್ಲಿ ಹಸಿಮೆಣಸಿಕಾಯಿ ಜಾಸ್ತಿ ಏನು ಉಪಯೋಗಿಸ್ತಾ ಇಲ್ಲ, ಸ್ವಲ್ಪ ಚಿಲ್ಲಿ ಪೌಡರ್ನ ಜಾಸ್ತಿ ಉಪಯೋಗಿಸಿ ಮಾಡ್ತಾ ಇದ್ದೀವಿ. ನೋಡ್ಕೊಂಡು ನಿಮ್ಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ನೀವು ಚಿಲ್ಲಿ ಪೌಡರ್ನ ಆಡ್ ಮಾಡ್ಕೊಳ್ಳಿ. ಇವಾಗ ಚಿಲ್ಲಿ ಪೌಡರ್ ಹಾಕಿದ ನಂತರ ಎಲ್ಲಾನು ಕೂಡ ಒಂದಕ್ಕೊಂದು ಕ್ಲೀನ್ ಆಗಿ ಬೆರೆಸ್ಕೋಬೇಕು. ಆ ರೀತಿ ಇದನ್ನ ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ತರ ಫ್ರೈ
ಫ್ರೈ ಮಾಡ್ಕೊಂಡಿದ ನಂತರ ನಾವು ಅವಾಗಲೇ ಶುಂಠಿ ಮತ್ತೆ ಬೆಳ್ಳುಳ್ಳಿ ಹಾಗೆ ಈರುಳ್ಳಿ ಮತ್ತೆ ತೆಂಗಿನಕಾಯಿನ ಪೇಸ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಆ ಪೇಸ್ಟ್ ಅನ್ನು ಕೂಡ ಹಾಕೊಂಡು ಇವಾಗ ಅದ್ರ ಜೊತೆಗೇನೆ ಹಸಿ ಸ್ಮೆಲ್ ಎಲ್ಲ ಹೋಗ್ಬೇಕು, ಆ ರೀತಿ ಇದನ್ನ ಫ್ರೈ ಮಾಡ್ಕೋಬೇಕಾಗತ್ತೆ. ಫಸ್ಟ್ ನಾವು ನೀರನ್ನ ಹಾಕಿ ಫ್ರೈ ಮಾಡಕ್ ಹೋಗ್ಬಾರ್ದು. ಆ ಮಸಾಲೆ ಎಲ್ಲ ಕ್ಲೀನ್ ಆಗಿ ಹಸಿ ಸ್ಮೆಲ್ ಎಲ್ಲ ಹೋಗಿ ಸೈಡ್ ಅಲ್ಲೆಲ್ಲ ಎಣ್ಣೆ ಬಿಟ್ಕೊಳ್ಳುತ್ತೆ ನೋಡಿ, ಅಲ್ಲಿ ತನಕ ಇದನ್ನ ಕ್ಲೀನ್ ಆಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಅವಾಗ್ಲೇನೆ ಆಲೂ ಮಟರ್ ಪಲಾವ್ ತುಂಬಾನೇ ಟೇಸ್ಟ್ ಕೂಡ ಸಖತ್ತಾಗಿ ಕೂಡ ಇರುತ್ತೆ ನೋಡಿ. ಇವಾಗ ಸೈಡ್ ಅಲ್ಲೆಲ್ಲ ಎಣ್ಣೆ ಬಿಟ್ಕೊಳ್ತಾ ಇದೆ. ಇವಾಗ ತುಂಬಾನೇ ಪರ್ಫೆಕ್ಟ್ ಆಗಿ ಮಸಾಲೆ ರೆಡಿ ಆಗಿದೆ ಅಂತ ಇವಾಗ ನಾವು ಫಸ್ಟ್ ಟೈಮ್ ಅಕ್ಕಿನ ತೊಳೆದು ರೆಡಿ ಮಾಡಿ ನೆನೆಯಕ್ಕೆ ಇಟ್ಕೊಂಡಿದ್ವಲ್ಲ, ಆ ನೀರನ್ನೆಲ್ಲ ಬಸ್ಬಿಟ್ಟು ಅಕ್ಕಿ ಮಾತ್ರ ಹಾಕೊಳ್ತಾ ಇದೀನಿ. ಈ ಅಕ್ಕಿ ಹಾಕೊಂಡಿದ ನಂತರ ಆ ಮಸಾಲೆಗೆ ಅಕ್ಕಿ ಎಲ್ಲ ಕ್ಲೀನ್ ಆಗಿ ಹಿಡಿಬೇಕು. ಆ ರೀತಿ ಇದನ್ನ ಒಂದ್ಸರಿ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ. ಇವಾಗ ಈ ತರ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ನಾನಿಲ್ಲಿ ಯಾವುದೇ ರೀತಿ ಸೊಪ್ಪನ್ನ ಉಪಯೋಗಿಸ್ತಾ ಇಲ್ಲ. ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಯಾವ ಸೊಪ್ಪನ್ನು ಉಪಯೋಗಿಸಿಲ್ಲ. ನಾನು ಲಾಸ್ಟ್ ಅಲ್ಲಿ ತೋರಿಸ್ತೀನಿ ಏನಕ್ಕೆ ಅಂತ ಹೇಳ್ಬಿಟ್ಟು ನೋಡಿ. ಇವಾಗ ಈ ತರ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ನಾವು ನೀರನ್ನ ಸೇರಿಸ್ಕೊಳ್ಳೋಣ. ನಾನಿಲ್ಲಿ 2 ಲೋಟ ಅಕ್ಕಿ ತಗೊಂಡಿದ್ದೀನಲ್ವಾ, ಇವಾಗ 1 ಲೋಟ ಅಕ್ಕಿಗೆ 2 ಲೋಟ ನೀರ್ ರೀತಿ, ಹಾಗೆ 2 ಲೋಟ ಅಕ್ಕಿಗೆ ನಾನು ಇವಾಗ 4 ಲೋಟ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ 4 ಲೋಟ ನೀರನ್ನ ಹಾಕೊಂಡಿದ ನಂತರ ಒಂದ್ಸಲಿ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೀವು ಯಾವ್ದ್ರಲ್ಲಿ ಅಕ್ಕಿ ತಗೊಂಡಿರ್ತೀರೋ ಅದ್ರ ಪ್ರಕಾರ ನೀವು ನೀರ್ ಕ್ವಾಂಟಿಟಿನ ಹಾಕೊಳ್ಳಿ. ಅವಾಗ್ಲೇ ಉದುರಾಗಿ ಕೂಡ ತುಂಬಾನೇ ಸಾಫ್ಟ್ ಆಗಿ ಕೂಡ ಬರುತ್ತೆ ನೋಡಿ. ಇವಾಗ ಈ ತರ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ನಾನು ಸ್ವಲ್ಪ ಫೈನಲ್ ಲಾಸ್ಟ್ ಅಲ್ಲಿ 1 ಟೇಬಲ್ ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನು ಮಾತ್ರ ಹಾಕೊಳ್ತಾ ಇದೀನಿ ಅಷ್ಟೇನೆ. ಬೇಕಿದ್ರೆ ಹಾಕೊಳ್ಳಿ, ಬಟ್ ಲಾಸ್ಟ್ ಅಲ್ಲಿ ಈ ತರ ಹಾಕಿದ್ರೆ ಫ್ಲೇವರು ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು ಇವಾಗ ಲಾಸ್ಟ್ ಅಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಒಂದು ಕುದಿ ಬರಬೇಕು, ಅಲ್ಲಿ ತನಕ ಇದನ್ನ ಬಿಟ್ಬಿಡ್ಬೇಕಾಗತ್ತೆ ಹೈ ಫ್ಲೇಮ್ ಅಲ್ಲಿ ಇಟ್ಟು. ಒಂದ್ಸಲ ಉಪ್ಪು ಖಾರ ಎಲ್ಲ ಚೆಕ್ ಮಾಡಿ ನೋಡ್ಕೊಳ್ಳಿ. ನಂಗಂತೂ ತುಂಬಾನೇ ಪರ್ಫೆಕ್ಟ್ ಆಗಿದೆ. ಇವಾಗ ಒಂದು ಕುದಿನೂ ಕೂಡ ಬಂದಿದೆ, ಇಷ್ಟಾದ್ರೆ ಸಾಕು. ಇವಾಗ ಕುಕ್ಕರ್ ಮುಚ್ಚಳನ ಮುಚ್ಚಿ ಜಸ್ಟ್ ಇದನ್ನ 1 ವಿಸಿಲ್ ಕೂಗಿಸ್ಕೋಬೇಕಾಗತ್ತೆ ಅಷ್ಟೇನೆ ನೋಡಿ. ಇವಾಗ 1 ವಿಸಿಲ್ ಕೂಡ ಬಂದಿದೆ, ಕುಕ್ಕರ್ ಕಂಪ್ಲೀಟ್ ಆಗಿ ತಣ್ಣಗಾಗಿದೆ. ಇವಾಗ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಪರ್ಫೆಕ್ಟ್ ಆಗಿ ಆಲೂಗೆಡ್ಡೆ ಮತ್ತೆ ಟೊಮೊಟೊ ಎಲ್ಲಾ ಮಸಾಲೆನೂ ಕೂಡ ಅಕ್ಕಿಗೆ ಕ್ಲೀನ್ ಆಗಿ ಬೆರೆತು ಯಾವ ರೀತಿ ಈ ಆಲೂ ಮಟರ್ ಪಲಾವ್ ರೆಡಿ ಆಗಿದೆ ಅಂತ ನೋಡ್ಬೋದು. ತುಂಬಾನೇ ಪರ್ಫೆಕ್ಟ್ ಆಗಿ ಕೂಡ ರೆಡಿ ಆಗಿದೆ. ಇದನ್ನ ಬಿಸಿ ಬಿಸಿ ಹಾಗೆ ಮೊಸರು ಬಜ್ಜಿ ಇಲ್ಲ ಹಾಗೇನೂ ಕೂಡ ತಿನ್ಕೋಬಹುದು. ಯಾವುದೇ ರೀತಿ ಸೈಡಿಸ್ ಏನು ಬೇಕಾಗಿರಲ್ಲ, ಅಷ್ಟು ಸಖತ್ತಾಗಿ ಕೂಡ ಇರುತ್ತೆ. ಈ ಆಲೂ ಮಟರ್ ಪಲಾವ್ ಎಷ್ಟು ಸೂಪರ್ ಆಗಿ ಕಾಣ್ತಾ ಇದೆಯಲ್ವಾ, ಅಷ್ಟೇ ಟೇಸ್ಟ್ ಮಾತ್ರ ಸಖತ್ತಾಗಿ ಕೂಡ ಇರುತ್ತೆ. ನೀವೇನಾದ್ರೂ ಈ ರೀತಿ ಏನಾದ್ರೂ ಆಲೂ ಮಟರ್ ಪಲಾವ್ನ ಮಾಡ್ಬಿಟ್ರೆ ಹೊಟ್ಟೆ ತುಂಬಾ ತಿಂದು ಖಾಲಿ ಮಾಡ್ತಾರೆ, ಅಷ್ಟು ಟೇಸ್ಟ್ ಸಖತ್ತಾಗಿ ಕೂಡ ಇರುತ್ತೆ. ನಾನು ಹೇಳ್ಕೊಟ್ಟ ವಿಧಾನದಲ್ಲಿ ನೀವು ಕೂಡ ಇವತ್ತೇ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಯಾವ ರೀತಿ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.